ನಿನ್ನನ್ನು ನಂಬ್ಕೊಂಡ್ರೆ ರಾಣಿ ಆಗ್ತೀನೋ ಇಲ್ವೋ ಅಂತೂ ಗೊತ್ತಿಲ್ಲ, ಆದ್ರೆ ಬೀದಿಗಂತೂ ಬರ್ತೀನಿ. ಇವಾಗ ಏನೇ ಮಾಡಬೇಕು ಅಂತಂದ್ರು ಶಾಂತಾದೇವಿ ಹೋಗ್ಬೇಕು. ಆದ್ರೂ ಸಿಂಪಲ್ ಆಗಿ ಮುಗಿಸೋದಕ್ಕೆ ಯಾಕಷ್ಟು ಕಷ್ಟಪಡ್ತಾ ಇದ್ಯಾ? ಯಾವತ್ತಾದ್ರೂ ಒಂದಿನ ಅವಳ ರೂಮ್ಗೆ ಹೋಗಿ ಅವಳು ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವಳ ಮಖಕ್ಕೆ ದಿಂಬಿಟ್ಟೆ ಅಂತ ಅನ್ಕೋ, ಕೆಲಸ ಆಗುತ್ತಲ್ವಾ? ಮೊದಲು ನಿನ್ನನ್ನು ಸಾಯಿಸ್ತೀನಿ ಅಂತ ಕೆಲಸ ಎಲ್ಲ ನನ್ನ ಕೈನಲ್ಲಿ ಆಗಲ್ಲ. ಅವಳು ಮನೇಲಿ ಇರಬಾರ್ದು ಅಷ್ಟೇ ಅಲ್ವಾ? ನನಗ್ ಬಿಟ್ಬಿಡು. ಎಲ್ಲಿಗೆ ಹೋಗ್ತಿದ್ಯಾ? ಹೇಳ್ಬೇಕಾ? ಕೇಳದೆ ಇದ್ರಂತೂ ಹೇಳೋದಿಲ್ವಲ್ಲ, ಕೇಳಿದ್ರಾದ್ರೂ ಹೇಳ್ಬೇಕಲ್ವಾ? ಹೇಳೋರೇ ಆಗಿದ್ರೆ ನೀನ್ ಕೇಳ್ದೆ ಹೋದ್ರು ಹೇಳ್ತಾರೆ, ಆದ್ರೆ ಹೇಳ್ತಿಲ್ಲ ಅಂದ್ರೆ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತಾನೆ ಅಲ್ವಾ? ಮತ್ಯಾಕ್ ಕೇಳ್ಬೇಕು? ಏನ್ ಮಾಡೋದೀಗ? ಹೇಳ್ಬೇಕಾ ಬೇಡವಾ? ಹೇಳಿದ್ರೆ ನನ್ನ ಜೀವನಕ್ಕೆ ತೊಂದರೆ ಆಗ್ಬೋದು. ಹೋಗ್ಲಿ, ಹೇಳ್ದೆ ಹೋದ್ರೆ ವೈದೇಹಿ ಪ್ರಾಣ ಹೊರಟು ಹೋಗುತ್ತೆ. ನನ್ನ ಜೀವನ ಪರ್ಯಂತ ಆ ಪಾಪ ಹೊತ್ಕೊಂಡು ಬದುಕಕ್ಕಾಗಲ್ಲ. ಹೇಳ್ಬಿಡ್ತೀನಿ. ಆದ್ರೂ ಎಲ್ಲ ಸರಿಗಿರೋ ಗಂಡನ್ನೇ ಈ ನಡುವೆ ಯಾರು ಹಚ್ಕೋತಾ ಇಲ್ಲ. ಈಗ ನಿಮ್ಮನ್ ಲೆಕ್ಕಕ್ಕೆ ಇಟ್ಕೋತೀನಿ ಅಂತ ಹೇಗ್ ಅನ್ಕೋತೀರಾ? ಏನ್ ಹಾಗೆ ನೋಡ್ತಾ ಇದ್ಯಾ? ಗಂಡನ ಜೊತೆ ಹೇಗಿರ್ಬೇಕು ಅಂತ ಮತ್ತೆ ಕ್ಲಾಸ್ ತಗೋತ್ಯಾ? ನನ್ನ ಇಷ್ಟ, ನಾನು ಹೀಗೆ ಇರ್ತೀನಿ. ನಿನಗೇನು? ಇವರೇ ನನ್ನ ನೋಡಿ ಏನೇನೋ ಮಾತಾಡ್ತಾ ಇದ್ದಾರೆ. ಓ, ನನ್ನ ನೋಡಿ ವೈದೇಹಿ ಅಂತ ಅನ್ಕೊಂಡ್ರು ಅನ್ಸತ್ತೆ. ನಾನೀಗ ವೈದೇಹಿ ಗೆಟಪ್ಪಲ್ಲಿ ಇಲ್ವಲ್ಲ, ಆದರೂ ಅದು ಹೇಗೆ ಅನ್ಕೋತಾ ಇದ್ದಾರೆ? ಏನ್ ಹಾಗೆ ನೋಡ್ತಿದ್ಯಾ? ಮಾತಾಡು. ಏನೋ ಒಂದು ಹೇಳ್ತಿರ್ತೀಯಲ್ಲ, ಹೇಳು. ಊರ್ಮಿಳಾ, ವೈದೇಹಿನ ಯಾಕೆ ಬೈತಾ ಇದೆಯಾ? ಓಹೋ, ವೈದೇಹಿನಂದ್ರೆ ನಿಮಗ್ ಬೇಜಾರ? ಈ ನಡುವೆ ಭಾವಂಗ್ ಒಂದ್ ಮಾತಂದ್ರೆ ನಾದ್ನಿಗ್ ಸಿಟ್ ಬರ್ತಿದೆ, ನಾದ್ನೀನ್ ಒಂದ್ ಮಾತಂದ್ರೆ ಈ ಭಾವಂಗ್ ಸಿಟ್ ಬರುತ್ತೆ. ಏನ್ ನಿಮ್ ಕತೆ? ಸಪೋರ್ಟ್ ಯಾಕೋ ಜಾಸ್ತಿ ಆಯ್ತಲ್ವಾ? ನಡಿಯಕ್ಕಾಗದೆ ಇದ್ರು ನಿಮ್ಮೇಲೆ ಅನುಮಾನ ಬರ್ತಿದೆ. ನೋಡಿ ಮೇಡಮ್, ನಾನು ಹೇಳೋದನ್ನ ಕೇಳಿಸ್ಕೊತೀರಾ? ಮೇಡಮ್ಮ? ಏನು ಅಕ್ಕ ಅಂತ ಕರಿತಿದ್ದೆ, ಮೇಡಮ್ ಅಂತ ಕರಿತಿದ್ಯಾ? ಮಾತ್ ಮಾತ್ರ ಅಲ್ಲ, ನಿನ್ ರೂಪನೂ ಬದಲಾಗಿದೆ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೇರ್ ಸ್ಟೈಲ್ ಏನಾದ್ರೂ ಚೇಂಜ್ ಮಾಡಿದ್ಯಾ? ಅದು ಏನಾಯ್ತು? ನಿಮ್ ಚಿಕ್ಕ ಸೊಸೆ ಅವತಾರನ ನೋಡಿ ಅತ್ತೆ. ಅವಳಿಗೇನ್ ಕಮ್ಮಿ, ಮುದ್ದಾಗೆ ಇದ್ದಾಳಲ್ಲ. ಸರಿಯಾಗಿ ನೋಡಿ, ಆ ಹೇರ್ ಸ್ಟೈಲು ಅವಳು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ವಾ? ದೊಡ್ಡ ವ್ಯತ್ಯಾಸ ಏನಿದೆ? ಒಂದ್ಸಲ ಕೂದಲು ಬಿಟ್ಕೋತೀವಿ, ಒಂದ್ಸಲ ಜಡೆ ಹಾಕೋತೀವಿ, ಅಷ್ಟು ಮಾತ್ರಕ್ಕೆ ವ್ಯಕ್ತಿ ಬದಲಾಗ್ಬಿಡ್ತಾರ? ಹೇಗಿದ್ರು ನನ್ನ ಮೊಮ್ಮಗಳೇ. ಯಾವ ಸ್ಟೈಲ್ ಮಾಡ್ಕೊಂಡ್ರು ನನ್ನ ಮೊಮ್ಮಗಳು ಚೆನ್ನಾಗಿ ಕಾಣಿಸ್ತಾಳೆ.
ವೈದೇಹಿಯನ್ನ ಮನೇಲಿ ಪ್ರೀತಿಸೋ ವ್ಯಕ್ತಿಗಳು ತುಂಬಾ ಇದ್ದಾರೆ. ಅವಳನ್ನ ಇಷ್ಟೊಂದು ಪ್ರೀತಿಸೋ ಜನರಿಂದ ದೂರ ಮಾಡ್ಬೇಕು ಅಂತ ಈ ಚಂಚಲ ಯಾಕೆ ನೋಡ್ತಿದ್ದಾಳೆ ಅಂತ ಅರ್ಥ ಆಗ್ತಿಲ್ಲ. ಅಂಥದ್ದು ಏನಾಯ್ತು ಅಂತ ಇಷ್ಟು ಗಲಾಟೆ ಮಾಡ್ತಿದ್ಯಾ? ಏನಿಲ್ಲ ಅತ್ತೆ, ನಾನು ಏನೇ ಮಾಡಿದ್ರು ಎಲ್ರಿಗೂ ತಪ್ಪ ಕಾಣುತ್ತೆ. ಇಲ್ನೋಡಿ, ಏನೋ ಕೆಲ್ಸ ಆಯ್ತು ಅಂತ ಹೊರಗಡೆ ಹೋಗಿ ಬಂದೆ, ನಿಮ್ ಮಗ ಎಲ್ಲಿಗೆ ಹೋಗಿ ಬರ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವೈದೇಹಿಗೆ ಆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲಿಗೆ ಹೋಗ್ಬೇಕಿದ್ರು ಹೋಗ್ಬೇಕಾದ್ರೆ ಹೇಳ್ತಾಳೆ. ಎಲ್ಲೇ ಹೋದ್ರೂ ದೇವಾಂಶ್ ಜೊತೆನೇ ಹೋಗ್ತಾಳೆ. ನನಗೆ ನೀವ್ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಅದಾಗಲ್ವಲ್ಲ. ಅಷ್ಟಕ್ಕೂ ಏನಾಯ್ತು ಊರ್ಮಿಳಾ? ಇಷ್ಟು ದಿನ ನೀನು ಚೆನ್ನಾಗೇ ಇದೆಯಲ್ಲ. ಒಂದ್ಸಲ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನಾನೇನೋ ಹೇಳಬೇಕು ಅಂತ ಇಲ್ಲಿಗೆ ಬಂದರೆ ನೀವಿಲ್ಲಿ ಏನೇನೋ ಮಾತಾಡ್ತಿದ್ದೀರಾ. ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಇದು ತುಂಬ ಮುಖ್ಯವಾದ ವಿಷಯ. ಹೇಳಮ್ಮ. ನಾನು ಏನು ಅಂತ ಹೇಳಮ್ಮ. ನಿಮ್ಗೆ ಹೇಗೆ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಹೇಳಮ್ಮ. ಅದು ನಾನು. ನಮಸ್ಕಾರ ದಶರಥ ರಾಮ. ಯಾರು ಬಂದಿದ್ದಾರೆ? ಅತ್ತೆ ಇಲ್ಲಿಗೆ ಬಂದಿದ್ದಾರೆ. ನಾನು ನಿಜ ಹೇಳಕ್ ಬಂದಿದ್ದೀನಿ ಅನ್ನೋ ವಿಷಯ ಇವ್ರಿಗೇನಾದ್ರೂ ಗೊತ್ತಾಯ್ತಾ? ಇವಾಗ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳಿದ್ರೆ ಏನು ಹೇಳೋದು? ಏನ್ ನನ್ನ ಹಾಗೆ ನೋಡ್ತಾ ಇದ್ದೀರಾ? ನಾನು ನಿಮ್ಮ ನಾಗವೇಣಿ. ನನ್ನನ್ನು ಮರ್ತ್ಬಿಟ್ರಾ? ಯಾರು ಮರ್ತರೂ ಕೂಡ ನೀವು ಮರಿಬಾರ್ದು. ಯಾಕಂದ್ರೆ ನಿಮ್ ಜೊತೆ ನಾನ್ ಸಪ್ತಪದಿ ತುಳಿಬೇಕಾಗಿತ್ತು. ಈ ಮನೆ ಸೊಸೆಯಾಗಿ ಕಾಲಿಡ್ಬೇಕಾಗಿತ್ತು. ನನ್ನನ್ ಹೇಗ್ ಮರೆಯಕ್ ಸಾಧ್ಯ? ಯಾವ ಬುದ್ಧಿಯಿಂದ ಈ ಮನೆಯಿಂದ ದೂರ ಆದ್ಯೋ ಆ ಬುದ್ಧಿ ಇನ್ನೂ ಬದಲಾಗ್ಲಿಲ್ವ ನಾಗವೇಣಿ? ಮನುಷ್ಯರು ಬದಲಾದ ಹಾಗೆ ಬುದ್ಧಿ ಬದಲಾಗತ್ತಾ ಅತ್ತೆ? ನೋಡೋಕ್ಕೆ ನನ್ನ ಸೊಸೆ ಥರಾನೇ ಇದ್ದಾಳೆ.
ಯಾಕೆ ಹಾಗೆ ನಿಂತ್ಬಿಟ್ಟೆ? ಏನಿಲ್ಲ. ಹೇಗಿದ್ಯಾ ಕೌಸಲ್ಯ? ನಿನಗೇನು, ಚೆನ್ನಾಗೇ ಇರ್ತೀಯ. ನನಗ್ ಸಿಗ್ಬೇಕಾಗಿರೋ ಸ್ಥಾನನ ನೀನ್ ಕಿತ್ಕೊಂಡ್ಬಿಟ್ಟಿಯಲ್ಲ. ನೋಡಿ ಅತ್ತೆ, ನೀವು ಬೇಕಿದ್ರೆ ಮಾತಾಡ್ಕೊಳ್ಳಿ, ನನಗೆ ಒಳಗೆ ಸ್ವಲ್ಪ ಕೆಲಸ ಇದೆ. ಕೌಸಲ್ಯ, ಕೌಸಲ್ಯ ನಿಂತ್ಕೋ. ಯಾಕಷ್ಟೊಂದು ಸಿಟ್ಟು ಕೌಸಲ್ಯ? ಏನ್ ನಾಗವೇಣಿ, ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದು ಗಲಾಟೆ ಮಾಡಕ್ಕೇನಾ? ನೀನು ತುಂಬಾ ವರ್ಷ ಆದ್ಮೇಲೆ ಬಂದ್ಯಲ್ಲ, ಏನಾದ್ರೂ ಬದ್ಲಾದ್ಯಾ? ನಾನು ಹಾಗೆ. ಹೌದು, ನಿನ್ನ ಚಂಚಲ 20 ವರ್ಷ ಕೂಡ್ ಹಾಕದ್ಲಂತೆ. ನಾನೇನಾದ್ರೂ ನಿನ್ನ ಅತ್ಕೆ ಆಗಿದ್ದಿದ್ರೆ ಚಂಚಲನ ನನ್ನ ಕಾಲಿಂದ ಹೊಸ್ಕ ಹಾಕಿ ನಿನ್ನನ್ನ ಬಿಡಿಸ್ಕೊಂಡ್ ಬರ್ತಾ ಇದ್ದೆ. ಇವರೆಲ್ರೂ ಕೈ ಚೆಲ್ಲಿ ಕೂತ್ಬಿಟ್ರು. ಸರಿ, ನಿನ್ನ ಕೈನಲ್ಲಿ ಆಗ್ತಿತ್ತು ಅಂತ ಒಪ್ಕೊಳ್ತೀವಿ, ಆದ್ರೆ ನೀನ್ಯಾಕಿಲ್ ಬಂದೆ? ಯಾಕ್ ಬಂದೆ ಅಂತ ಕೇಳ್ತಿದ್ಯಲ್ಲ ಅತ್ತೆ? ನನ್ ದಶರಥ ರಾಮನ್ನ, ನನ್ ರಾಜನ್ನ ನೋಡೋಣ ಅಂತ. ಆಗ್ಗೂ ಈಗೂ ದೊಡ್ಡ ವ್ಯತ್ಯಾಸ ಇಲ್ಲ ರಾಜ, ನೀನ್ ಹಾಗೇ ಇದೀಯಾ. ಸ್ವಲ್ಪ ಸ್ವಲ್ಪ ಕೂದ್ಲು ಗಡ್ಡ ಬಿಳಿಯಾಗಿದೆ ಅಷ್ಟೇ. ಅತ್ತೆ, ಅವಳಿಗೇನ್ ಬೇಕೋ ಅದನ್ನ ಕೊಟ್ಟು ಕಳ್ಸಿ ಮೊದ್ಲು. ಕೌಸಲ್ಯ, ನಿನ್ ಗಂಡನ್ ನಾನ್ ಕರ್ಕೊಂಡು ಹೋಗಲ್ಲ. ತುಂಬಾ ವರ್ಷ ಆಯ್ತು ನೋಡ್ದೆ. ಇನ್ ಸ್ವಲ್ಪ ದಿನ ಆದ್ರೆ ಇರ್ತಾರೋ ಇಲ್ವೋ ಗೊತ್ತಿಲ್ವಲ್ಲ, ಅದಕ್ಕೆ ಈಗ ಹೇಗಿದ್ದಾರೆ ಅಂತ ನೋಡ್ ಹೋಗೋಣ ಅಂತ ಬಂದೆ. ನೋಡಿದೆ ಅಲ್ವಾ, ಹೊರಡ್ತೀನಿ. ಬರ್ತೀನಿ ರಾಜ. ಅಪ್ಪ, ನನ್ನ ವೈದೇಹಿ ಅಂತ ಅನ್ಕೊಂಡಿದ್ದಾರೆ ಅನ್ಸತ್ತೆ. ಇಷ್ಟು ವರ್ಷ ಬರ್ದೆ ಈಗ ಇದ್ದಕ್ಕಿದ್ದಂಗೆ ಯಾಕೆ ಬಂದ್ಲಿವಳು? ಯಾಕೋ ಬಂದಿರ್ತಾಳೆ ಬಿಡಿ. ಇಷ್ಟು ವರ್ಷ ಬಂದಿರ್ಲಿಲ್ವಲ್ಲ, ಅಷ್ಟೇ ಸಾಕು. ಅದ್ ಎಲ್ಲೆಲ್ಲಿಂದ ಬರ್ತಾರೋ ಇಂಥವ್ರೆಲ್ಲ. ಛೇ, ಹೇಗೂ ಅತ್ತೆ ಹೊರಟೋದ್ರಲ್ಲ, ಇವಾಗ ಹೇಳ್ಬೋದು. ಇಲ್ ನೋಡಿ. ಆಗ್ಲೇ ನೀನೇನೋ ಹೇಳೋದಕ್ ಬಂದೆ ಅಲ್ವಾ? ಏನಮ್ಮ ಅದು? ಅದು ಅದು ಒಂದು ನಿಮಿಷ ನಮ್ಮ ಮುಖ್ಯವಾದ ಫೋನು. ಸರ್, ನಾನೇ ನಿಮಗೆ ಕಾಲ್ ಮಾಡೋಣ ಅನ್ಕೊಂಡೆ.
ಇದ್ಯಾರು ನನ್ ಸೊಸೆ ತರಾನೇ ಇದ್ದಾಳೆ. ಬಟ್ಟೆ ಬರೇ ಬದ್ಲಾಗಿದೆ ಅಂದ್ರೆ ಅವಳು ನನ್ ಸೊಸೆನೆ. ಅಪ್ಪಿ ತಪ್ಪಿ ನಿಜ ಹೇಳಕ್ ಏನಾದ್ರೂ ಬಂದ್ಲಾ? ಏನು ಅಂದ್ರೆ ಊರಲ್ಲಿ ಎಲ್ರಿಗೂ ಹೇಳಿದಿರ ಅಲ್ವಾ? ಹೇಳಿದ್ದೀನಿ. ಅವರೇ ಎಲ್ಲ ಏರ್ಪಾಡುಗಳನ್ನು ಮಾಡ್ತಾ ಇದ್ದಾರೆ. ಯಾಕಿದೆಲ್ಲ? ಅಲ್ಲೇನಾದ್ರೂ ಫಂಕ್ಷನ್ ಇರ್ಬೋದಾ ಅಥವಾ ಯಾವ್ದಾದ್ರೂ ಉತ್ಸವ ಇರ್ಬೋದಾ? ಏನಂದ್ರೆ ಏನಾಯ್ತಪ್ಪ?